ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬೆಲೆ ಏರಿಕೆಗೆ ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಮಿಕ್ಕಿದಕ್ಕೆಲ್ಲನೂ ಮಾತಾಡ್ತಾರೆ, ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೇನು? ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಮಗೆ ಇಂಧನದ್ದು. ನಾವು ರಷ್ಯಾದಿಂದ ಭಾಳ ಕಮ್ಮಿ ಬೆಲೆಯಲ್ಲಿ ಕಚ್ಚಾ ತೈಲನ ನಾವು ತೊಗೊಂಡಿದ್ದೀವಿ, ಅದು ಒಂದು ಮಾಸ್ಟರ್ ಸ್ಟ್ರೋಕ್ ಇದೆ ಅಂತ ಹೇಳಿಲ್ವಾ? ಏನಾಯ್ತು ಅದೆಲ್ಲ? ಮತ್ತು ನಮ್ಮ ಪ್ರಧಾನಮಂತ್ರಿಯವರು ಇರಬರ ದೇಶ ಎಲ್ಲ ಸುತ್ತಿದ್ದಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗಿದೆ ಅಂತ ಅವರು ಪೇಪರ್ನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಜನರ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಇಷ್ಟು ದೊಡ್ಡ ಅನಾಹುತ ಕಾದಿದೆ ಅಂದರೆ ಯಾರು ಕಾರಣ? ಅದಕ್ಕೆ ವಾರಕ್ಕೆ ಮೂರು ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇವರು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಮತ್ತು ಯಾವ ರೀತಿ ಇವರ ನೀತಿಗಳು ವಿಫಲ ಆಗ್ತಾ ಇದೆ ಅಂತಲೂ ಕೂಡ ಎದ್ದು ಕಾಣ್ತದೆ ಇವತ್ತು. ಮತ್ತು ಮಾತು ಮುಂಚೆ ಎಲ್ಲರೂ ಇವ್ರ ಬೆಸ್ಟ್ ಫ್ರೆಂಡೇ ಅಂತಾರೆ, ಆದರೆ ಇವರ ಸ್ನೇಹಿತರಿಂದ ನಮ್ಮ ರಾಷ್ಟ್ರಕ್ಕಾಗಲಿ ನಮ್ಮ ಜನರಿಗಾಗಲಿ ಯಾವುದೇ ಉಪಯೋಗ ಆಗಿಲ್ಲ. ಈಗ ಬೆಲೆ ಏರಿಕೆಯಿಂದ ಈಗಾಗಲೇ ಎಲ್ಲ ತರಕಾರಿ ಬೆಲೆ ಜಾಸ್ತಿ ಆಗ್ತಾಯಿದೆ, ನಿಮ್ಮ ಔಷಧಿ ಬೆಲೆ ಜಾಸ್ತಿ ಆಗ್ತಾಯಿದೆ, ಗಿಗ್ ಎಕನಾಮಿ ಸಂಪೂರ್ಣವಾಗಿ ಕುಸಿತ ಆಗ್ತಾಯಿದೆ. ಅವರು ಕೂಡ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು. ಎಲ್ಲೋದ್ರಪ್ಪ ಇವರು? ಯುದ್ಧದಿಂದ ಅಂತ ಹೇಳ್ತಾರೆ. ಅವಾಗ ಗಲ್ಫ್ ವಾರ್ ಆಗಿಲ್ವಾ? ಇರಾನ್ ಇರಾಕ್ ಯುದ್ಧ ಆಗಿತ್ತು, ನಿಮ್ಮ ಗಲ್ಫ್ ಕಂಟ್ರೀಸ್ ಮೇಲೆ ಅಮೇರಿಕ ಪ್ರಹಾರ ಹಿಂದೆ ಮಾಡಿದಾಗ ನಮ್ಮ ಸರ್ಕಾರಗಳಿದ್ದಾಗ ಅವಾಗ ಇರಲಿಲ್ವಾ? ಅವಾಗ ಇವೆಲ್ಲ ನೆಪಗಳು ಕೊಟ್ಟಾಗ ನೀವೇನಂತ ಇದ್ರಿ, ಈಗೇನಂತೀರ? ಮತ್ತು ಇದು ಪ್ರಶ್ನೆ ದಯವಿಟ್ಟು ಮೋಹನ್ ಭಾಗವತ್ ಅವ್ರಿಗೆ ಕೇಳಿ. 2-3 ವಾರದ ಹಿಂದೆ ಅವರೇ ತಾನೇ ಹೇಳಿದ್ದು, ಇಡೀ ವಿಶ್ವ ಮೋದಿಯವ್ರ ಕಡೆ ನೋಡ್ತಾ ಇದೆ ಅಂತೆ ತಿರುಗಿ ಈ ಯುದ್ಧ ನಿಲ್ಲಿಸಲಿಕ್ಕೆ. ವಿಶ್ವದಲ್ಲಿ ಶಾಂತಿ ಇರಬೇಕಂದ್ರೆ ಮೋದಿಯವ್ರು ಬೇಕಂತೆ. ಏನಿದೆ ಇವತ್ತು ನಮ್ಮ ರೂಪಾಯಿ ಬೆಲೆ? ಕೇಳಿ ಮೋಹನ್ ಭಾಗವತ್ ಅವ್ರು ಎಲ್ಲೋಗಿದ್ದಾರೆ ಇವತ್ತು? ಎಲ್ಲೋಗಿದ್ದಾರೆ ಎಲ್ಲ ಈ ದೇಶ ಪ್ರೇಮಿಗಳು RSSನವರು? ಮಾತು ಮುಂಚೆ ಎಲ್ಲದಕ್ಕೂ ಹೇಳ್ತಾರಲ್ಲ, ಪಾಕಿಸ್ತಾನ ಜೊತೆ ಚರ್ಚೆ ಮಾಡಬೇಕು, ಅಮೇರಿಕಾ ಜೊತೆ ಸಂಬಂಧ ಬೆಳೆಸ್ಬೇಕು, ಚೈನಾದ ಜೊತೆ ಚೆನ್ನಾಗಿರಬೇಕು. ಏನು ನಿಮ್ಮದು ಉಪದೇಶ ಯಾರಿಗೋಸ್ಕರ ರೀ? ಎಲ್ಲಿದೆ ಅದರ ಲಾಭ ಜನರಿಗೆ? ಸೊ ಈ ಪ್ರಶ್ನೆಗಳು ಏನು ನೀವು ವಿರೋಧ ಪಕ್ಷದವ್ರಿಗೆ ಕೇಳ್ತಾ ಇದ್ದೀರಾ, ದಯವಿಟ್ಟು ಆಡಳಿತ ಪಕ್ಷದವ್ರಿಗೆ ಕೇಳಿ. ಮೋದಿಯವ್ರ ಬಗ್ಗೆ RSS ಅವ್ರ ಬಗ್ಗೆ ಏನೇ ಒಂದು ಟೀಕೆ ಮಾಡಿದ್ರು ಕೂಡ ಮೈ ಮೇಲೆ ಬೀಳ್ತಾ ಇದ್ದಾರಲ್ಲ ಕ್ಯಾಬಿನೆಟ್ದವರು, ಯೂನಿಯನ್ ಕ್ಯಾಬಿನೆಟ್ದವರು, ಇಲ್ಲಿ ವಿರೋಧ ಪಕ್ಷದವರು. ಅವ್ರು ಯಾಕೆ ಸುಮ್ಮನಿದ್ದಾರೆ? ಮೆಟ್ರೋ ದರ ಕೇಂದ್ರ ಸರ್ಕಾರ ಸ್ವಲ್ಪ ದರ ಜಾಸ್ತಿ ಮಾಡಿದ ತಕ್ಷಣ ಸೂಟ್ ಹಾಕ್ಕೊಂಡು ಹೋಗಿ ಪ್ರತಿಭಟನೆ ಮಾಡ್ತಾರೆ. MP ಗಳು ಎಲ್ಲಿದ್ದಾರೆ ಇವಾಗ? ಎಲ್ಲೋ ಇದ್ದಾರೆ, ಯಾಕೆ ಮಾತಾಡ್ತಾ ಇಲ್ಲ? ಇವರಿಗೆಲ್ಲ ಆಯ್ಕೆ ಮಾಡಿರೋದು ಮನ್ ಕಿ ಬಾತ್ ಕೇಳಕ್ಕ, ಏನು ಜನ್ ಕಿ ಬಾತ್ ಕೇಳಕ್ಕ? ಇದ್ರ ಉತ್ತರ ಅವರೇ ಕೊಡಬೇಕು. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಅನ್ನ ಏನಾದರೂ ಕಡಿಮೆ ಮಾಡಬಹುದಾ? ಪೆಟ್ರೋಲ್ ಸರ್ ಇನ್ನೆಷ್ಟು ತೆರಿಗೆ ಕನ್ನಡಿಗರ ಮೇಲೆ ಹಾಕ್ತೀರಾ? ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, GST ಹೈಯೆಸ್ಟ್ ಪಾವತಿ ಮಾಡ್ತಾ ಇರೋದು ಕನ್ನಡಿಗದವರು, ಹೈಯೆಸ್ಟ್ IT ಕಟ್ತಾ ಇರೋದು ನಾವು, ಹೈಯೆಸ್ಟ್ IT ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ನಾವು. ವಿ ಆರ್ ಒನ್ ಆಫ್ ದ ಮೋಸ್ಟ್ ಪ್ರಾಸ್ಪರಸ್ ಎಕನಾಮಿಕ್ ಇಂಜಿನ್ಸ್ ಆಫ್ ದ ಕಂಟ್ರಿ. ಇವ್ರೇನು ಮಾಡ್ತಾ ಇದ್ದಾರೆ ರೀ ಕೇಂದ್ರ ಸರ್ಕಾರದವರು? ಅವ್ರಿಗೆ ಕಮ್ಮಿ ಮಾಡೋಕ್ಕೆ ಹೇಳಿ, ಎಲ್ಲ ಹೊರೆ ನಮ್ಮ ಮೇಲೆ ಹಾಕ್ಬೇಕಾ? ಮತ್ತು ಇವ್ರೇನು ಅಚ್ಚೇ ದಿನ ಅಂತ ಹೇಳಿದ್ರಲ್ಲ, ನಾವು ಹೇಳಿದ್ದ ಅವ್ರು ಹೇಳಿದ್ದ? ಆ್ಯಂಡ್ ಯಾಕೆ ಮೋದಿಯವ್ರ ಜವಾಬ್ದಾರಿ ಯಾವಾಗ ತಗೋತಾರೆ? ಎಲ್ಲ ಜವಾಬ್ದಾರಿನೂ ನಾಗರಿಕರ ಮೇಲೆ ಮತ್ತು ರಾಜ್ಯದ ಮೇಲೆ ಹಾಕ್ತಾಯಿದ್ರೆ ಇವ್ರು ಯಾವಾಗ ತಗೋತಾರೆ ಜವಾಬ್ದಾರಿ? ಇವ್ರೇನು ಬರೀ ಉಪದೇಶ ನೀಡೋಕ್ಕಿದ್ದಾರೆ ಕೆಂಪಕೋಟೆ ಮೇಲಿಂದ? ವೇರ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ? ವೇರ್ ಇಸ್ ಹಿಸ್ ಅಕೌಂಟಬಿಲಿಟಿ? ಸೆಸ್ ಕಮ್ಮಿ ಮಾಡಬೇಕಂದ್ರೆ ಸ್ಟಾರ್ಟ್ ಫ್ರಮ್ ಗುಜರಾತ್ ಸೆಸ್ ಕಮ್ಮಿ ಮಾಡಿ, ಮಧ್ಯಪ್ರದೇಶ್ ಕಮ್ಮಿ ಮಾಡಿ, ಉತ್ತರ ಪ್ರದೇಶ್ ಕಮ್ಮಿ ಮಾಡಿ, ರಾಜಸ್ಥಾನ್ ಕಮ್ಮಿ ಮಾಡಿ, ಮಹಾರಾಷ್ಟ್ರ ಕಮ್ಮಿ ಮಾಡಿ, ಆಮೇಲೆ ನಮ್ಮ ಹತ್ರ ಬನ್ನಿ ಕನ್ನಡಿಗರ ಹತ್ರ. ನೀವೇನು ಹೇಳ್ತಾ ಇದ್ದೀರಲ್ಲ ಅದೆಲ್ಲನೂ ನೀವು ಫಸ್ಟು ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಇರುವಂಥ BJP ಸ್ಟೇಟ್ಸ್ಗಳಲ್ಲಿ ಫಾಲೋ ಮಾಡಿಬಿಟ್ಟು ನಮ್ಮ ಹತ್ರ ಬನ್ನಿ.
ಸರ್ ಎಕ್ಸೈಸ್ ಒಂದು ನಿಮಿಷ ನಾಳೆ ಸರ್ ಎಕ್ಸೈಸ್ ಡ್ಯೂಟಿ ಈಗ ಸದ್ಯಕ್ಕೆ 11.9 ಇದೆ ಸರ್ ಅಲ್ಲಿ ಯೂನಿಯನ್ ನಮ್ದು ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ 23.53 ಇದೆ ಸರ್ ಪ್ರಶ್ನೆ ಇರೋದು ಎಕ್ಸೈಸ್ದಾ ಹೇಳಿ ಕಡಿಮೆ ಮಾಡಿದ್ರೆ ಇಲ್ಲ ಆಯ್ತು ಎಕ್ಸೈಸ್ದ ಇರೋದ ಇವಾಗ ಎಕ್ಸೈಸಿಗೆ ಮತ್ತು ಕಚ್ಚಾ ತೈಲ ಬೆಲೆಗೆ ಏನು ಸಂಬಂಧ ಇವಾಗ ನಾಳೆ ನೋಡಿ ಯೂರಿಯಾ ಶಾರ್ಟೇಜ್ ಆಗ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ, ಒಂದು ಫಾರಿನ್ ಇನ್ವೆಸ್ಟ್ಮೆಂಟು ಕೂಡ ಈ ಆರ್ಥಿಕ ವರ್ಷದಲ್ಲಿ ಬಂದಿಲ್ಲ. ಯಾರ್ರೀ ಜವಾಬ್ದಾರಿ ಇದಕ್ಕೆ? ವಿಶ್ವಗುರು ಅಂತ ಎಲ್ಲ ಹೇಳ್ಕೊಂಡು ಓಡಾಡ್ತಿರಲ್ಲ, ಎಲ್ಲಿದೆ ನಿಮ್ಮದು ಬಂಡವಾಳ ಇಲ್ಲ ಅಂದರೆ ಉದ್ಯೋಗ ಇಲ್ಲ. ಅದಕ್ಕೆ ತಾನೇ ಇವತ್ತು ಒಂದೇ ಒಂದು ಕಮೆಂಟಿಂದ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂದಿರೋದು. ಅಷ್ಟು ಏನು ಸೋಷಿಯಲ್ ಅಂಡ್ರೆಸ್ಟ್ ಇದೆ ಸಮಾಜದಲ್ಲಿ, ಯುವಕರಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡಲಿ BJP ಅವರು. ಅದು ಇದು ಬಿಟ್ಟು ಬ್ಯಾನ್ ಮಾಡೋದು, ಹಿಂಗೆ ಸುತ್ತಿ ಬಳಸಿ ನೀವು ಸೆಸ್ ಕಮ್ಮಿ ಮಾಡೋದು ಅಂತ ಹೇಳೋದು. ನೀವು ಸ್ಟೇಟ್ ಸೆಸ್ ಕಮ್ಮಿ ಮಾಡಬೇಕಂತ ಇದ್ದೀರಲ್ಲ, ಪ್ಲೀಸ್ ಸ್ಟಾರ್ಟ್ ವಿತ್ ಆಲ್ ದ BJP ರೂಲ್ ಸ್ಟೇಟ್ಸ್ ಫಸ್ಟ್, ಅದಾದಮೇಲೆ ಕನ್ನಡಿಗರ ಹತ್ರ ಬನ್ನಿ. ನೋಡಿ SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು. ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ನು ಈ ಸಂಸ್ಥೆಗಳನ್ನು ನೀವು ತೆಗೆದುಬಿಟ್ರೆ ಅಥವಾ ಇವರೇನಾದರೂ ಪಾರದರ್ಶಕವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ BJP ಪಕ್ಷ ಒಂದು ಪ್ರಾದೇಶಿಕ ಪಕ್ಷಕ್ಕಿಂತ ಹೀನಾಯವಾಗಿ ಸೋಲುತ್ತೆ. ಎಲೆಕ್ಷನ್ ಕಮಿಷನಿಂದ ಇವತ್ತು ಗೆಲ್ತಾ ಇರೋದು. ಏನ್ರಿ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದರೆ? ಏನಾದರೂ ಡೆಫಿನಿಷನ್ ಇದೆಯಾ? ನಾವು ಪತ್ರ ಬರೆದಿದ್ದೀವಲ್ಲ ಎಲೆಕ್ಷನ್ ಕಮಿಷನ್ ಅವರಿಗೆ, ಏನಾದರೂ ಉತ್ತರ ಕೊಟ್ಟಿದ್ದಾರಾ? ಏನಕ್ಕೆ ಅವ್ರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟಿರೋದು? ಚೀಫ್ ಎಲೆಕ್ಷನ್ ಕಮಿಷನರಿಗೆ ಅವ್ರ ಸಂವಿಧಾನಕ್ಕಿಂತ ದೊಡ್ಡವರು ಅವರು. ವೈ ಡಸ್ ಹಿ ರಿಕ್ವೈರ್ ಜುಡಿಷಿಯಲ್ ಇಮ್ಯುನಿಟಿ? ಅಂದರೆ ಅವ್ರು ಏನೇ ಮಾಡ್ಬೋದು, ನಾವು ಪ್ರಶ್ನೆ ಕೇಳಂಗಿಲ್ವಾ? ಯಾರಿಗೋಸ್ಕರ? ಅವರು BJP ಅವರ ಆಳ್ ಮಗನಾಗಿ ದುಡಿತಾ ಇದ್ದಾರೆ CEC ಅವರು. ಐ ಆಮ್ ವೆರಿ ಕ್ಲಿಯರ್. Gyanesh Kumar ji is nothing but a slave to the current government, the BJP-led government. ಸುಮ್ಮನೆ BJP ಅವರ ಸದಸ್ಯತ್ವ ತಗೊಂಡು RSS ಸದಸ್ಯತ್ವ ತಗೊಂಡು ಗಣವೇಷ ಹಾಕೊಂಡು ಓಡಾಡೋದು ಒಂದೇ ಬಾಕಿ ಅವರು. He is nothing but a BJP stooge and an agent. I am very clear about this. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.